ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾದ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇಲ್ಲಿ ತನಕ ಪೆನ್ ಡ್ರೈವ್ ಅಲ್ಲಿ ಇದ್ದಂಥವರ ವಿಚಾರಣೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದ್ರೆ, ಮಗದೊಂದು ಕಡೆ ಪೆನ್ ಡ್ರೈವ್ ಲೀಕ್ ಮಾಡಿದಂಥವ್ರು ಯಾರು ಅನ್ನುವಂತಹ ಪ್ರಶ್ನೆ ಇತ್ತು. ಇದರ ನಡುವೆ ವಕೀಲ ಪ್ಲಸ್ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಒಂದು ಆಡಿಯೋ ಗ್ಲಿಮ್ಸ್ ನ ಕೂಡ ಬಿಟ್ಟಿದ್ದಾರೆ. ಅದರ ನಡುವೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಮತ್ತು ರೇವಣ್ಣ ಅವರ ಆಪ್ತ ಗುರುತಿಸಿಕೊಂಡಿರುವಂತಹ ಫೋಟೋ ಕೂಡ ಈಗ ವೈರಲ್ ಆಗಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ದಿನಕ್ಕೊಂದು ತಿರುವು. ವಿಡಿಯೋ ವೈರಲ್ ಹಿಂದೆ ಡಿಸಿಎಂ ಕೈವಾಡ. ಶ್ರೇಯಸ್ ಪಟೇಲ್ ಕಾರ್ತಿಕ್ ಭೇಟಿ ಫೋಟೋ ವೈರಲ್. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಈ ಮಧ್ಯೆ ವಕೀಲ ದೇವರಾಜೇಗೌಡ ಪೆನ್ ಡ್ರೈವ್ ಪ್ರಕರಣ ಹಿಂದೆ ಡಿಸಿಎಂ ಡಿಕೆಶಿ, ಎಲ್ಆರ್ ಶಿವರಾಮೇಗೌಡ, ಶ್ರೇಯಸ್ ಪಟೇಲ್ ಹಾಗೂ ಈ ಹಿಂದೆ ರೇವಣ್ಣ ಅವರ ಬಲಗೈ ಬಂಟನಾಗಿದ್ದಂತಹ ಪುಟ್ಟರಾಜು ಇದ್ದಾರೆ ಅಂತ ಕೆಲವು ಆಡಿಯೋಗಳನ್ನ ರಿಲೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಲವೆಡೆ ಪ್ರತಿಭಟನೆ ನಡೆಸಿ ಡಿಕೆಶಿ, ಎಲ್ಆರ್ ಶಿವರಾಮೇಗೌಡ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗಳಿಂದ ಯಾರ್ಯಾರಿದ್ದಾರೆ, ಯಾರು ಕಣ್ಮುಚ್ಕೊಂಡು ಕೂತಿಲ್ಲ, ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತಾಗಿದೆ, ಜಗತ್ತಾಗಿದೆ. ಅದರಿಂದ ಹೊರಗಡೆ ತಂದಂತ ಯಾರ್ಯಾರು ಮುಖಂಡರುಗಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಪಿತೂರಿ ಮಾಡಿರ್ತಕ್ಕಂಥ ನಮ್ಮ ಪಕ್ಷ ಪಿತೂರಿ ಮಾಡಿರ್ತಕ್ಕಂಥ ವಿರೋಧಿಗಳು ಇರ್ಬೋದು, ಅವರನ್ನ ಕೂಡಲೇ ಬಂಧಿಸತಕ್ಕಂಥದ್ದನ್ನ ಮಾಡಬೇಕು. ಇವತ್ತು ದೇಶದ ರಾಜಕಾರಣವನ್ನ ಮಾಡಿ ಬೇರೆ ಕಾಳು ಬಯಸ್ಕೊಳ್ಳೋಕ್ಕಿಂತ ಹೋಗಿ ಕೊನೆಗೆ ಈಗ ಅವರೇ ಬೇಯ್ತಾ ಇದ್ದಾರೆ. ಈ ಮಧ್ಯೆ ಹೊಳೆನರಸೀಪುರ ಶ್ರೇಯಸ್ ಪಟೇಲ್ ನಿವಾಸದಲ್ಲಿ ಕಾರ್ತಿಕ್, ಪುಟ್ಟರಾಜು ಹಾಗೂ ಶ್ರೇಯಸ್ ಪಟೇಲ್ ಇರುವಂತಹ ಫೋಟೋ ಎಲ್ಲೆಡೆ ವೈರಲ್ ಆಗಿದೆ. ಆದರೆ ಕಾರ್ತಿಕ್ ನನ್ನನ್ನ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆಸ್ತಿ ವಿಚಾರವಾಗಿ ಭೇಟಿ ಮಾಡಿದ್ರು. ಅದನ್ನು ಹೊರತುಪಡಿಸಿ ಮತ್ತೆ ಭೇಟಿ ಆಗಿಲ್ಲ. ನನಗೆ ಪೆನ್ ಡ್ರೈವ್ ವಿಚಾರ ಗೊತ್ತಾಗಿದ್ದೆ ಕೆಲ ದಿನಗಳ ಹಿಂದೆ. ಕಾರ್ತಿಕ್ ಭೇಟಿಗೂ ಪೆನ್ ಡ್ರೈವ್ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ದೇವರಾಜೇಗೌಡ ಮಾಡಿರುವಂತಹ ಆರೋಪ ಸಾಬೀತಾದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಈ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಭಗವಂತ ನಾನೇ ಇದು ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಯಾವ ಉಪಸಂತ ಪಾಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರಬೇಕು. ದೇವರಾಜೇಗೌಡರು ಇದೆಲ್ಲ ಹಸಿ ಸುಳ್ಳು. ಕೈವಾಡ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಅವರೆಲ್ಲ ಎಂಕ್ವೈರಿ ಮಾಡಲಿ. ನಾನು ಬಹಿರಂಗವಾಗಿ ಅವ್ರಿಗೆ ಚರ್ಚೆಗೆ ಬರಲಿ, ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರಲಿ. ಈ ತನಿಖೆ ನ್ಯಾಯಸಮ್ಮತವಾಗಿ ಆಗಲಿ. ಇದ್ರ ಬಗ್ಗೆ ನಮ್ಮ ವಕೀಲರುಗಳ ಹತ್ರ ಮಾತಾಡ್ತಾ ಇದ್ದೀನಿ. ಡಿಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡ ಚುರುಕುಗೊಳಿಸಿದೆ. ಇನ್ನೊಂದ್ ಕಡೆ ವಿಡಿಯೋ ಫೋಟೋಗಳ ಹಿಂದೆ ಹಲವು ಪ್ರಭಾವಿಗಳ ಕೈವಾಡ ಇದೆ ಎಂಬೆಲ್ಲ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಆದ್ರೆ ನ್ಯಾಯಸಮ್ಮತವಾದಂತಹ ತನಿಖೆ ನಂತರವೇ ಸತ್ಯಾಂಶ ಹೊರಗೆ ಬರುತ್ತೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ. ನೀವು ಕೂಡ ಶ್ರೇಯಸ್ ಪಟೇಲ್ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಅವರು ಮಾಧ್ಯಮದವರಿಗೆ ಕೊಟ್ಟಂತಹ ಹೇಳಿಕೆ ಏನಪ್ಪಾ ಅಂದ್ರೆ, ನಾನು ಸಂತ್ರಸ್ತೆಯನ್ನ ಹೋಗಿ ಯಾವುದೋ ಹೋಟೆಲ್ನಲ್ಲಿ ಭೇಟಿ ಆಗಿದ್ದೀನಿ, ಮಾತುಕತೆ ನಡೆಸಿದ್ದೀನಿ ಅನ್ನೋ ಆರೋಪ ಮಾಡ್ತಾರೆ. ಇದು ಶುದ್ಧ ಸುಳ್ಳು, ಸತ್ಯಕ್ಕೆ ಬಹಳ ದೂರವಾದಂತಹ ಮಾತು. ಒಂದು ವೇಳೆ ಹಾಗೇನಾದ್ರೂ ಇದ್ರೆ ಯಾವುದೇ ಹೋಟೆಲ್ ಆದ್ರೂ CC ಕ್ಯಾಮ್ರಾ ಇರಲ್ವಾ, ತೆಗಿಸ್ಲಿ, ಒಂದು 3 ತಿಂಗಳು ಡೇಟಾವನ್ನು ತೆಗಿಸ್ಲಿ. ನಾನೇನಾದ್ರೂ ಮಾತಾಡಿದ್ರೆ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ, ಒಂದು ವೇಳೆ ಗೆದ್ದೆ ಅನ್ಕೊಳ್ಳಿ, ಆವತ್ತಿನಿಂದಲೇ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ತೀನಿ, ರಾಜಕೀಯದಿಂದಲೇ ದೂರ ಆಗ್ತೀನಿ ಅನ್ನೋ ಮಾತುಗಳನ್ನ ಕೂಡ, ಗಟ್ಟಿ ಮಾತುಗಳನ್ನ ಆಡಿದ್ರು. ಅದರ ನಡುವಲ್ಲೇ ಒಂದು ಫೋಟೋ ವೈರಲ್ ಆಗುತ್ತೆ. ಅದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಗದೊಂದು ಕಡೆ ಕಾರ್ತಿಕ್, ಅಂದ್ರೆ ಕಾರ್ತಿಕ್ ಮಾಜಿ ಡ್ರೈವರ್, ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಡ್ರೈವರ್, ಮತ್ತೊಂದು ಕಡೆ ರೇವಣ್ಣ ಅವರ ಆಪ್ತ, 3 ಜನ ಇರುವಂತಹ ಫೋಟೋ ಲಭ್ಯ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಇದಕ್ಕೆ ಶ್ರೇಯಸ್ ಪಟೇಲ್ ಅವರು ಇದಕ್ಕೊಂದು ರೀತಿಯ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಇದು ಇತ್ತೀಚಿನ ಫೋಟೋ ಅಲ್ಲ, ಬಹಳ ಹಳೆಯ ಫೋಟೋ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಯಾವುದೋ ಆಸ್ತಿ ವಿಚಾರಕ್ಕೆ ಬಂದಿದ್ರು ಮಾತನಾಡಕ್ಕೆ, ಆಗಿನ ಫೋಟೋ. ಬಟ್ ಭಗವಂತನ ಆಣೆಗೂ ಇದಕ್ಕೂ ಪೆನ್ ಡ್ರೈವ್ಗೂ ನಂಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಇದರ ನಡುವೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ದೇವರಾಜೇಗೌಡ ಮಾಡ್ತಾ ಇರುವ ಆರೋಪ, ಮಗದೊಂದು ಕಡೆ ಶ್ರೇಯಸ್ ಪಟೇಲ್ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಮುಂದಕ್ಕೆ ಯಾವ ರೀತಿಯ ತೀರ್ವನ್ನ ಪಡೆದುಕೊಳ್ಳುತ್ತೆ, ಕುತೂಹಲ ಮೂಡಿಸ್ತಾ ಇದೆ. ಏನು ಪೆನ್ ಡ್ರೈವ್ ಪ್ರಕರಣದಲ್ಲಿ A1 ಆರೋಪಿ ಪ್ರಜ್ವಲ್ ರೇವಣ್ಣ, A2 ಆರೋಪಿ ರೇವಣ್ಣ ಆದ್ರೆ, ಪೆನ್ ಡ್ರೈವ್ ಲೀಕ್ ಪ್ರಕರಣದಲ್ಲಿ ಯಾರೆಲ್ಲ ಮುನ್ನೆಲೆಯಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. DK ಶಿವಕುಮಾರ್ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ, ನೇರ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ರು. ಇದರ ನಡುವಲ್ಲೇ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ದೇವರಾಜೇಗೌಡ ವಕೀಲ ಪ್ಲಸ್ ಬಿಜೆಪಿಯ ಮುಖಂಡ ರಿಲೀಸ್ ಮಾಡಿರುವ ಆಡಿಯೋದ ಜೊತೆಗೆ ಒಂದು ಸವಾಲ್ ಹಾಕಿದ್ದಾರೆ. ಏನಂತ,
ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗ ಚರ್ಚೆಗೆ ಬರಲಿ, ನಾನು ಸವಾಲ್ ಹಾಕ್ತೀನಿ. ಅಲ್ಲೇ ಪೂರ್ತಿ ಆಡಿಯೋ ಕೇಳ್ತಾ ಇದಾರಲ್ಲ, ಅಲ್ಲೇ ರಿವೀಲ್ ಮಾಡ್ತೀನಿ. ನನ್ನ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ರೆ ಸತ್ಯ ಏನ್ ಸುಳ್ಳಾಗಲ್ವಲ್ಲ, ಮರೆಮಾಚಲ್ವಲ್ಲ. ಹೀಗಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೊ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರು ಅವರ ಆಸ್ತಿ ವಿಚಾರ ಇನ್ನು ಮತ್ತು ಶಿವರಾಮೇಗೌಡರು ಮಾಡಿದ್ರಲ್ಲ ಕೆಲವೊಂದು ಆರೋಪಗಳು, ಆತ ಯಾರು ಅನ್ನೋದೇ ಗೊತ್ತಿಲ್ಲ, ಆತನೇ ಹುಡುಕೋ ಬಂದಿದ್ದು, ಏನೋ ಮಾತಾಡ್ತೀನಿ ಬಿಜೆಪಿ ಪಕ್ಷದ ಇಂಟರ್ನಲ್ ವಿಚಾರಗಳನ್ನ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದು ಅಂತ ಕೆಲವೊಂದು ಆರೋಪ ಮಾಡಿದ್ರಲ್ಲ, ಅದೆಲ್ಲದಕ್ಕೂ ಉತ್ತರ ಕೊಡೋದ್ರ ಮುಖಾಂತರ ದೇವರಾಜೇಗೌಡ ಬಹಿರಂಗ ಸವಾಲನ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಹಾಕಿದ್ದಾರೆ. ಮಗದೊಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ. ಸ್ವಾಗತ ಮಾಡ್ತೀನಿ. ನನ್ನಲ್ಲಿ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯ ಆ ಕಾರಿಡಾರ್ ಇದೆಯಲ್ಲ, ಜಾಗ ಇದೆಯಲ್ಲ, ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೆಳಗಡೆ ಅಲ್ಲಿ ಬಹಿರಂಗ ಚರ್ಚೆಗೆ ಡಿ.ಕೆ. ಶಿವಕುಮಾರ್ ಅವರು ಬಂದರೆ ನಾನು ಬಂದು ಕುಳ್ಕೊತೀನಿ, ದಾಖಲೆ ಹಿಡ್ಕೊಂಡು ಕುಳ್ಕೊತೀನಿ. ನಾನು ನಮ್ಮ ಹೆಣ್ಣು ಮಕ್ಕಳ ಮಾನವನ್ನು ಶೀಲವನ್ನು ಹರಾಜಾಕಿರೋರಿಗೆ ಶಿಕ್ಷೆ ಆಗಲೇಬೇಕು. ಇವರಿಗೆ ಜೈಲಿಗೆ ಕಟ್ಟುವಂಥ ಕೆಲಸದೇ ನನ್ನ ಮೊದಲನೇ ಗುರಿ. ಅದು ಯಾರೇ ಆಗಿರಲಿ, ಮಂತ್ರಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಉಪಮುಖ್ಯಮಂತ್ರಿ ಆಗಲಿ, ಯಾರೇ ಆಗಿರು ಕೂಡ ಬಿಡಲ್ಲ. ಇದರಲ್ಲಿ ನಾನು ಕಾನೂನು ರೀತಿ ಹೋರಾಟ ಮಾಡಿ ಇವ್ರನ್ನ ಜೈಲಿಗೆ ಕಳ್ಸೋದೇ ಕೆಲಸವನ್ನು ಮಾಡ್ತೀನಿ. ನಾವು ಸಿದ್ಧವಾಗಿದ್ದೀವಿ. ನಾವೀಗ ಅಲ್ಲಿ ನಾವು ಶಸ್ತ್ರಸಜ್ಜಿತವಾಗಿ ಬರ್ತೀವಿ. ನಾವಲ್ಲಿ ಅದಕ್ಕೆ ನೀವು ಸಿದ್ಧರಾಗಿದ್ದೀವಿ. ದೇವರಾಜೇಗೌಡ, ಬ್ಲ್ಯಾಕ್ ಮೇಲ್ ದೇವರಾಜೇಗೌಡ ಮತ್ತು ಇನ್ನೇನು ಬೇರೆ ಬೇರೆ ಪದ ಬಳಕೆ ಮಾಡಿ ಕಾಂಗ್ರೆಸ್ ನಾಯಕರೆಲ್ಲ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾನು ಬರೀ ಇಲ್ಲಿ ಮಾತಾಡಿದ ಸಾಲದು, ಅಲ್ಲಿ ದಾಖಲೆ ಸಮೇತ ಬಿಡ್ತೀನಿ ನಾನಲ್ಲಿ. ಬಟ್ ಅವತ್ತು ನಾನು ದಾಖಲೆ ಬಿಟ್ಟರೆ ಅವತ್ತಲ್ಲಿ ತಾವು ರಾಜಕೀಯದಿಂದ ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲಿ. ಖಂಡಿತ ನನಗೂ ಆಸೆ ಇದೆ ಅದನ್ನು ಪೂರ್ತಿ ಎಲ್ಲರಿಗೂ ಕೇಳಿಸ್ಬೇಕಂತಂದರೆ ಈಗಲೇ ಕೇಳಿಸ್ಬಿಟ್ರೆ ಎಲ್ಲ ಗ್ರಾಮದ ಅಂದರೆ ಹಳ್ಳಿ ಲೆವೆಲಲ್ಲೂ ಕೂಡ ಕಾಲಲ್ಲಿರೋನ ಕೈಲಿ ಹಿಡ್ಕೊಬಿಡ್ತಾರೆ ಆಡಿಯೋ ಪೂರ್ತಿ ಕೇಳಿಸ್ಬಿಟ್ರೆ. ಹಾಗಾಗಿ ಈಗ ಸದ್ಯಕ್ಕೆ ಬೇಡ. ಅದನ್ನು ಎಲ್ಲಿ ಸಮಗ್ರ ತನಿಖೆಯಲ್ಲಿ ಕೊಡಬೇಕು, ಆ ತನಿಖೆ ಕೊಟ್ಟು ಅನಂತರ ಬೇಕಾದ್ರೆ ತನಿಖಾಧಿಕಾರಿಗಳಾಗಿರ್ಬೋದು ಕೋರ್ಟಲ್ಲಿ ಬಿಡುಗಡೆ ಮಾಡಲಿ. ಅಲ್ಲಿ ಈಗ ಬಿಡುಗಡೆ ಮಾಡೋದು ಬೇಡ. ಈ ರಾಜ್ಯದಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ತಾರೆ ಅನ್ನೋ ಕಾರಣದಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಅದನ್ನು ಬಿಟ್ಟಿಲ್ಲ ನಾವಲ್ಲಿ. ಜನಗಳಿಂದ ಆಯ್ಕೆಯಾದಂಥ ಜನಗಳಿಗೋಸ್ಕರ ಮಾಡೋಂಥ ಸರ್ಕಾರ ಜನರ ಮಾನವನ್ನು ಹಾನಿ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಬಿಡಬೇಕಾ? ನಾವಿನ್ನು ಅಲ್ಲಿ ಯಾವುದೇ ಕಾರಣಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣೆ ಕಳೆದ ತಕ್ಷಣದಲ್ಲಿ ನಮ್ಮದೇ ಆದ ಕಾನೂನು ಹೋರಾಟ ಆಗ್ತದಲ್ಲಿ ಅತಿ ಶೀಘ್ರದಲ್ಲಿ ಸರ್ಕಾರ ಪತನವಾಗ್ತದೆ. ಜೀವನದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಇದು ಈಗ ಮೊನ್ನೆ ಪ್ರಜ್ವಲ್ ಅವನ ಆರೋಪಿ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಜನ ಮುಗಿಬಿದ್ರು. ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದಲ್ಲಿ ಇದು ಮನುಷ್ಯನ ನಿಜ ಗುಣ ಇದು. ಈಗ ಅವನು ತಪ್ಪಿತಸ್ಥ ಅಂತ ಯಾವಾಗ ಗೊತ್ತಾಯಿತು ನಾನು ದಾಖಲೆ ಬಿಡುಗಡೆ ಮಾಡಿದ್ನೋ ಅಲ್ಲಿ ಅದು ಅವಿಯಸ್ಲಿ ಅದು ಮಾಡೇ ಮಾಡ್ತಾರಲ್ಲಿ. ಹಾಗೆ ತಪ್ಪೇನಿಲ್ಲ. ಅದರಲ್ಲಿ ಜನ ಅರ್ಥ ಆಗಿದೆ. ಈಗ ಅಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಕೊಳಕು ಸಂಸ್ಕೃತಿ ಇರೋಂಥ ಜನಗಳಿದ್ದಾರೆ ಅಂತೇಳಿ ಗೊತ್ತಾಗಿದೆ ಅಲ್ಲಿ. ಆಮೇಲೆ ಕಾಂಗ್ರೆಸ್ನವರು ಯಾವ ರೀತಿ ಬೇರೆಯವ್ರನ್ನ ದಾಳುವ ಬಳಸ್ಕೊತಾರೆ ಅಂತ ಕೂಡ ಸಾಬೀತಾಗಿದೆ. ಹಾಗಾಗಿ ಆ ಪೋಸ್ಟರ್ ಅನಿಸಿರೋ ತಪ್ಪೇನಿಲ್ಲ. ಅಲ್ಲಿ ಅವರ ಮನಸ್ಥಿತಿ ತಕ್ಕನೆ ಅನಿಸಿದ್ದಾರೆ. ಸರ್ಕಾರ ಅಂತ ಅಂದಮೇಲೆ ಸರ್ಕಾರದ ಅಧೀನದಲ್ಲಿ IG, DG ಮತ್ತು ಕಮಿಷನ್ ಎಲ್ಲ ಬರ್ತಾರೆ. ಅಲ್ಲಿ ಇವತ್ತು ಎಲ್ಲ IPS ಆಫೀಸರ್ಗಳನ್ನ ಹಾಕಿದ್ದಾರೆ. ಅಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಪೋಸ್ಟಿಂಗ್ ಒಳ್ಳೆ ಕಡೆ ಪೋಸ್ಟಿಂಗ್ ಬೇಕು ಅಂತಂದರೆ ಮುಖ್ಯಮಂತ್ರಿ ಹತ್ರನೇ ಹೋಗಬೇಕು, ಹೋಮ್ ಮಿನಿಸ್ಟರ್ ಹತ್ರನೇ ಹೋಗ್ಬೇಕು. ಹಾಗಾಗಿ ಅವರ ಬೇಳೆ ಎಲ್ಲಿ ಬೇಯಿಸ್ಕೋಬೇಕು ಅಲ್ಲಿ ಹಾಕ್ಸ್ಕೋಬೇಕಲ್ಲ. ಹಾಗಾಗಿ ಅವರ ತನಿಖೆಯನ್ನು ಮುಟುಕುಗೊಳಿಸಿದ್ದಾರೆ. ಅಂದರೆ ಒಂದು ಸೈಡ್ ಪಾರದರ್ಶಕ ತನಿಖೆ ನಡೀತಾ ಇಲ್ಲ ಅಲ್ಲಿ. ನಾನೊಬ್ಬ ದಿಟ್ಟ ಅಧಿಕಾರಿ, ನಾನೊಬ್ಬ IPS ಆಫೀಸರ್, ನಾನು ಈ ರಾಷ್ಟ್ರದ ಲಾಂಛನವನ್ನು ಇಟ್ಕೊಂಡಿದ್ದೀನಿ. ನಾನು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕನ್ನೋ ಭಾವನೆ ಇರ್ತದೆ. ನನ್ನ ಕೈಲಿ ಯಾಕೆ ಅವರಲ್ಲಿ ಡಿ.ಕೆ. ಶಿವಕುಮಾರ್ ನೇಮ್ ಇರೋಂಥ ಪ್ಯಾರ ಡಿಲೀಟ್ ಮಾಡಿ ಅಂತ ಕೇಳ್ತಿದ್ದಾರೆ ಅವರಲ್ಲಿ. ಸೊ ಹಾಗಾಗಿ ಇದು ಸತ್ಯ. ಅದು ಅವ್ರು ಹೇಳಿರೋಂಥದ್ರಲ್ಲಿ ಯಾವುದೇ ಆಕ್ಷೇಪ ಇಲ್ಲ. ಅಲ್ಲಿ ಇವರು ಒಂದು ಸೈಡ್ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿ ಸತ್ಯವಾಗಿ, ಧರ್ಮವಾಗಿ ಮತ್ತು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಿಲ್ಲ ಅಂತ ಅದು ನಾನು ಒಪ್ಕೋತೀನಿ. ನನಗೆ ನನ್ನ ತಾಯಿ ಒಂದು ಮಾತು ಹೇಳಿದ್ದಾರೆ, ನೀನು ಬದುಕಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಥರ ಬದುಕಬೇಕು ಅಂತೇಳಿ. ನಡೆದರೆ ಮಹಾತ್ಮ ಗಾಂಧೀಜಿ ಥರ ನಡಿಬೇಕು ಅಂತ ಇದೆ. ಅಲ್ಲಿ ಕೆಲವು ತತ್ವ ಸಿದ್ಧಾಂತಗಳು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಯಾವ ಬೆದರಿಕೆ ಕಾಲ್ ಬಂದರೂ ಕೂಡ ನಾನು ಕೇರ್ ಮಾಡೋಂತನಲ್ಲ. ಯಾವುದೇ ಕಾಲ್ ರಿಸೀವ್ ಮಾಡಿದ್ರು ಕೂಡ ನಮಗೆ ಅದರಲ್ಲಿ ಏನೋ ಬೇರೆ ಪದಗಳು ಬತ್ತು ಅಂತ ಆ ಕಾಲ್ ಕಟ್ ಮಾಡಿ ಅದನ್ನು ರಿಜೆಕ್ಟ್ ಲಿಸ್ಟ್ಗೆ ಹಾಕ್ತೀನಿ. ಸೊ ಹಾಗಾಗಿ ಅದಕ್ಕೆಲ್ಲ ಕೇರ್ ಮಾಡೋದು. ಈಗ ರವಿಕರ್ಣಿಗ ಹಾಸನಕ್ಕೆ ಬಂದಿದ್ದು ಅವನು ಶಾಸಕ ಆಗಿರೋದಲ್ಲಿ ಮಂಡ್ಯದಲ್ಲಿ, ಪೆನ್ ಡ್ರೈವ್ ಸ್ಟಾರ್ಟ್ ಆಗಿರೋದಲ್ಲಿ ಹಾಸನದಲ್ಲಿ. ಸೊ ಅಂದರೆ ಗಣೇಶ್ಪುರಕ್ಕೂ ಅವನಿಗೂ ಸಂಬಂಧ ಇದೆ ಅಂತ ಆಯ್ತು. ಅಲ್ಲಿ ಈಗ ಪೆನ್ ಡ್ರೈವ್ ಎಲ್ಲಿತ್ತು, ಎಲ್ಲಿ ಹೋಗಿದೆ ಅಂತ ಅವ್ನಿಗೆ ಗೊತ್ತು ಅಂತ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗಿದೆ ಅಂತ ಆಯ್ತು. ಅಲ್ಲಿ ಮೊದಲು ಅವರು ಒಂದು ಒಂದು ಪಕ್ಷದಲ್ಲಿ ಅವರಲ್ಲ ಆ ತತ್ವ ಸಿದ್ಧಾಂತ ಕಲ್ತ್ಕೊಳ್ಳೋ ಕೇಳಿ. ಅಲ್ಲಿ ಪ್ರೀತಮ್ ಗೌಡ್ರ ಹತ್ರ ಹೋಗಿ ಒಂದು 2 ತಿಂಗಳು 6 ತಿಂಗಳು ಪಾಠ ಕಲಿಯೋ ಕೇಳಿ ಅವ್ರಿಗೆ. ಈಗ ಒಂದು ನಾಲಿಗೆನೋ ಇಲ್ಲ ಬೇರೆ ಏನೋ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ವಯಸ್ಸಿನಲ್ಲಿ ದೊಡ್ಡವರು ಮತ್ತು ಮಾತಿನಲ್ಲಿ ಮಿತಿ ಇರಬೇಕಲ್ಲಿ. ಈಗ ನನ್ನ ಒಟ್ಟು ಆಸ್ತಿ ಎಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ನಾನೀಗ. ಶಿವರಾಮೇಗೌಡರು ದಯಮಾಡಿ ನಾನು ಅಫಿಡೇವಿಟ್ ತೆಗೆದು ನೋಡಿ. ಅಲ್ಲಿ ನಾನು ಭಿಕ್ಷಿಕ ಅಲ್ಲ ರೀ. ನಿಮ್ಮ ಥರ ಎಲ್ಲಿ ಬೇಕಲ್ಲಿ ಬ್ರೋಕರ್ ಕೆಲಸ ಮಾಡ್ಕೊಂಡು ಅವ್ರ ವಿರುದ್ಧ ಮಧ್ಯೆ ಮೀಡಿಯೇಟರ್ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ ಶಿವರಾಮೇಗೌಡ್ರೆ. ಈ ಬೇರೆ ಬಕೆಟ್ ಹಿಡಿಯೋ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಕ್ಕಿಲ್ಲ. ಹಾಗಾಗಿ ನೀವು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷದ ಎಂಜಿಲ್ ನಾಯಿ ಥರ ಕೆಲಸ ಮಾಡ್ತಾಯಿದ್ರಲ್ಲ, ಅದು ನಿಮಗೆ ಅನ್ವಯಿಸ್ತದೆ ಅಲ್ಲಿ. ಹಾಗಾಗಿ ನಿಮ್ಮ ಮಾತು ನಿಮಗೆ ಅದು ಅನ್ವಯಿಸ್ತದೆ. ಅದರಲ್ಲಿ ಬ್ಲ್ಯಾಕ್ ಮೇಲ್ ದೇವರಾಜೇಗೌಡ ಅಂತ ಹೇಳಿದ್ರಲ್ಲ, ಬ್ಲ್ಯಾಕ್ ಮೇಲ್
ಶಿವರಾಮೇಗೌಡ ಅನ್ನೋ ಪದ ನಿಮ್ಗೆ ಅನ್ವಯಿಸೋದಲ್ಲಿ ಮುಂದುವರೆದು ಹೋದರೆ ನಾವು ಕೂಡ ಲಜ್ಜೆ ಬಿಟ್ಟು ನಿಂತ್ಕೋಬೇಕಾಗ್ತದಲ್ಲ, ಭಾಳ ಎಚ್ಚರಿಕೆಂದಿರಿ. ಮಂಜೇಗೌಡರು ಮನೆ ಸೀಟ್ ಇಟ್ಕೊಂಡಿದ್ದೀನಿ ನಾನು, BP ಮಂಜೇಗೌಡದ್ದು ಯಾವ್ದಾರ ಬ್ಲೂ ಫಿಲ್ಮ್ ಹಿಡ್ಕೊಂಡಿದ್ದೀನಿ ನಾನು, ಅವ್ರು ಯಾವ್ದಾರು ಇರ್ಬೋದೇನೋ ಹಂಗಾರೆ. ಮಂಜೇಗೌಡರಿಗೆ ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ ಅಲ್ಲಿ. ಮಂಜೇಗೌಡರದ ಅವರ ಯೋಗ್ಯತೆ ಏನೋ, ಅವ್ರ ಅರ್ಹತೆ ಏನೋ ಅಂತೇಳಿ ಅವರಿಗೆ ಗೊತ್ತು, ನಾವೇನು ಹೇಳಬೇಕಾಗಿಲ್ಲ ಅಲ್ಲಿ. ಹಾಗಾಗಿ ಅಂಥ ಕೀಳ್ಮಟ್ಟದ ಮಾತುಗಳಿಗೆಲ್ಲ ನಮ್ಮದು ಉತ್ತರ ನಮ್ಮಿಂದ ಕೊಡೋಂಥ ಅವಶ್ಯಕತೆ ಇಲ್ಲ. ಸೊ ಇದೀಗ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ದೇವರಾಜೇಗೌಡರ ಬಹಿರಂಗ ಸವಾಲನ್ನ ಹೇಗೆ ಸ್ವೀಕರಿಸ್ತಾರೆ ಅಥವಾ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದನ್ನ ಇವತ್ತು ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮಗದೊಂದು ಕಡೆ ಸಂಪೂರ್ಣವಾದ ಆಡಿಯೋ ಕೂಡ ನನ್ನ ಬಳಿ ಇದೆ. ನಾನು ಪ್ಲಸ್ ಶಿವರಾಮೇಗೌಡ ಮಾಜಿ ಸಂಸದ ಹಾಗೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಮೂರೂ ಜನರ ನಡುವೆ ಆಗಿರುವಂತಹ ಕಾನ್ವರ್ಸೇಷನ್ನ ಸಂಪೂರ್ಣ ಆಡಿಯೋ ನನ್ನ ಹತ್ರ ಇದೆ. ರಿವೀಲ್ ಮಾಡೋ ಸಂದರ್ಭದಲ್ಲಿ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಏನು ಎತ್ತ ಅನ್ನುವಂತಹ ಕುತೂಹಲ ಬಾಕಿ ಇದೆ.